ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇಂದು 13/5/2025 ಮಂಗಳವಾರ. ನಾಳೆ ಸಂಜೆ 5 ಗಂಟೆಗೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆದು 19/5/2025 ರಾತ್ರಿ ಹರಿವರಾಸನ ನಂತರ ಮುಚ್ಚಲ್ಪಡುತ್ತದೆ. ಕಾಲಾಯ ತಸ್ಮೈ ನಮಃ ಎಂಬ ಆ ಒಂದು ಉದ್ಘೋಷ, ಆ ಒಂದು ಏನಿದೆ ಆ ಮಾತು ನಿಜಕ್ಕೂ ಆ ಕಾಲಗರ್ಭದಲ್ಲಿ ಏನೇನು ಅಡಗಿದೆ ಎಂಬುದನ್ನು ತಿಳಿಸಲಿಕ್ಕೆ ನಾವ್ಯಾರೂ ಅಲ್ಲ, ಆ ಕಾಲಕ್ಕೆ ತಕ್ಕಂತೆ ನಾವು ಕುಣಿಯಲೇಬೇಕು ಎಂಬುದರಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಏನಪ್ಪ ವಿಚಾರ ಅಂದರೆ, ಈ 14/5/2025 19/5/2025 ಈ 6 ದಿನಗಳ, ಅಂದರೆ ಆ 14 ಬಿಟ್ಟರೆ ಇನ್ನು 5 ದಿನಗಳು ಮಾಸಪೂಜೆ. ಆ ಮಾಸಪೂಜೆಗಳ ಆನ್ಲೈನ್ ಟಿಕೆಟನ್ನು ಬಿಡುಗಡೆ ಈಗಾಗಲೇ ಮಾಡಿತ್ತು. ಆದರೆ 17ರವರೆಗೆ ಮಾತ್ರ ಬಿಡುಗಡೆ ಮಾಡಿದ್ರು. 18 ಮತ್ತು 19ರ ಟಿಕೆಟನ್ನು ಬಿಡುಗಡೆ ಮಾಡಿರಲಿಲ್ಲ. ಅದಕ್ಕೆ ಕಾರಣ ನಮ್ಮ ದೇಶದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುರವರು ಕೇರಳ ಪ್ರವಾಸದಲ್ಲಿದ್ದುಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ 19ನೇ ತಾರೀಕು ಬಂದು ಆ ಭಗವಂತನಲ್ಲಿ ತಮ್ಮ ಕೋರಿಕೆಯನ್ನು ಸಲ್ಲಿಸುತ್ತಾರೆ ಎಂಬ ಒಂದು ವಿಚಾರ ಇತ್ತು. ಆದರೆ ಪ್ರಸ್ತುತ ಬೆಳವಣಿಗೆ ಏನಾಯಿತು, ಭಾರತ ಪಾಕಿಸ್ತಾನದ ಆ ಒಂದು ಗಡಿಯಲ್ಲಿ ಮತ್ತು ಆ ಉಗ್ರಗಾಮಿಗಳ ವಿರುದ್ಧ ನಮ್ಮ ಘನವೆತ್ತ ಭಾರತ ದೇಶ ಆ ಒಂದು ಆಪರೇಷನ್ ಸಿಂಧೂರ ಆ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಮತ್ತು ಉದ್ವಿಗ್ನತೆಯ ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ರಾಷ್ಟ್ರಪತಿಗಳ ಆ ಒಂದು ಪ್ರವಾಸವನ್ನು ಅವರು ರದ್ದು ಮಾಡಿ ಅಥವಾ ಮುಂದೂಡಲ್ಪಟ್ಟು ಆ ಒಂದು ಡೇಟಲ್ಲಿ ವ್ಯತ್ಯಾಸ ಕಂಡುಬಂತು. ಆದ್ದರಿಂದ ಶಬರಿಮಲೆಯ ಆ 18 ಮತ್ತು 19ರ ಟಿಕೆಟನ್ನು ಎಲ್ಲ ಭಕ್ತಾದಿಗಳಿಗಾಗಿ ಬಿಡುಗಡೆಯನ್ನು ಮಾಡಿ. ಆದರೆ ಇಂದಿನ ಬೆಳವಣಿಗೆ ಎಲ್ಲವೂ ಆ ಒಂದು ಕದನ ವಿರಾಮ ಆಗಿದೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ದ್ರೌಪದಿ ಮುರ್ಮುರವರ ಪ್ರವಾಸ ಮತ್ತು ಶಬರಿಮಲೆಯ ಒಂದು ಯಾತ್ರೆಯ ಆ ಒಂದು ದಿನಾಂಕ ಯಥಾಚಿತ್, ಅಂದರೆ ಏನು 18ನೇ ತಾರೀಕು ಕೇರಳಕ್ಕೆ ಬರ್ತಾರೆ, 19ನೇ ತಾರೀಕು ದೇವರ ನಾಡು ಕೇರಳದಲ್ಲಿನ ಪವಿತ್ರವಾದ ಕ್ಷೇತ್ರ ಶಬರಿಮಲೆ ಕ್ಷೇತ್ರಕ್ಕೆ ಸಂದರ್ಶನವನ್ನು ಕೊಟ್ಟು ಆ ಸ್ವಾಮಿ ಅಯ್ಯಪ್ಪನಲ್ಲಿ ಆ ಒಂದು ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಮತ್ತೊಂದು ಆ ಒಂದು ಬೆಳವಣಿಗೆಯಲ್ಲಿ ಈಗ ನಡೆದಿದೆ. ಇದೆಲ್ಲವೂ ಕಾಲಗರ್ಭದಲ್ಲಿ ಏನೇನು ಅಡಗಿದೆಯೋ, ಏನೇನು ತಿಳಿದಿದೆಯೋ ಎಂಬುದನ್ನು ತಿಳಿಸಲಿಕ್ಕೆ ನಾವ್ಯಾರೂ ಅಲ್ಲ ಅನ್ನೋದನ್ನು ಮತ್ತೆ ಸಾಬೀತಾಗ್ತಾ ಇದೆ. ಮೊದಲಿಗೆ ಪ್ರವಾಸ ಮತ್ತು ಆ ಯಾತ್ರೆಯ ದಿನಾಂಕ ನಿಗದಿ ಆಯಿತು ಮತ್ತು ಕಾಲದ ಆ ಒಂದು ಏನು ಬೆಳವಣಿಗೆ ಆಯಿತು, ಆ ಬೆಳವಣಿಗೆಯ ಆ ಒಂದು ಪ್ರತಿಫಲವಾಗಿ ಆ ಒಂದು ರಾಷ್ಟ್ರಪತಿಗಳ ಕೇರಳಕ್ಕೆ ಬರುವುದ ಒಂದು ದಿನಾಂಕವನ್ನೇ ಮುಂದೂಡಲ್ಪಟ್ಟರು. ಆದರೆ ಮತ್ತೆ ಆ ಒಂದು ಎಲ್ಲವೂ ಯಥಾಸ್ಥಿತಿಯಲ್ಲಿದೆ ಎಂಬ ಒಂದು ಭಾವನೆಯಲ್ಲಿ ಮತ್ತೆ ಅದನ್ನು ಅವರು ಕೇರಳಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಸುದ್ದಿಯಿಂದ 18 ಮತ್ತು 19ರ ಆ ಆನ್ಲೈನ್ ಟಿಕೆಟನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿಟ್ಟಿದ್ದಾರೆ. ಆದರೆ ಭಕ್ತಾದಿಗಳಿಗೆ ಬಿಡ್ತಾರಾ ಇಲ್ವಾ ಎಂಬುದೇ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಎಲ್ಲ ಭಕ್ತಾದಿಗಳಿಗೆ ಕಾಡ್ತಾ ಇದೆ. ಈ ಎಲ್ಲ ಭಕ್ತಾದಿಗಳ ಪ್ರಶ್ನೆಗಳ ನಡುವೆ ನಮ್ಮಲ್ಲಿ ಮೂಡುವಂತಹ ಒಂದು ದೊಡ್ಡ ಪ್ರಶ್ನೆ, ಯಾರೇ VIP-ಗಳಾಗಿರಲಿ VVIP-ಗಳಾಗಿರಲಿ ಆ ಭಗವಂತನ ಮುಂದೆ ಎಲ್ಲರೂ ಒಂದೇ, ಸರ್ವರು ಆ ಒಂದು ಭಗವಂತನ ಮುಂದೆ ಸಮಾನರು ಎಂಬುದರಲ್ಲಿ ಯಾವುದೇ ಒಂದು ಮತ್ತೊಂದು ಮಾತೇ ಇಲ್ಲ. ಭಗವಂತನ ಸನ್ನಿಧಾನಕ್ಕೆ ಬರಬೇಕಾದ್ರೆ ಒಂದು ಮಂಡಲ ಕಾಲ ವ್ರತವಿದ್ದು ಆ ಪವಿತ್ರವಾದ ಶಬರಿಮಲೆ ಕ್ಷೇತ್ರಕ್ಕೆ ಬರಬೇಕು ಎಂಬುದರಲ್ಲಿ ಮಗದೊಮ್ಮೆ ನಾವು ಮನವಿ ಮಾಡ್ಕೊಳ್ತಾನೆ ಇದ್ದೀವಿ. ಅದು ಯಾರೇ ಆಗಿರಲಿ, ಆದರೆ ಅದಕ್ಕೆ ಕಾನೂನು ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿನ ಆಚಾರ ವಿಚಾರ. ಈ ವಿಚಾರವನ್ನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀವಿ. ಆ ಮಂಡಲ ವ್ರತದಿಂದ ಸ್ವಾಮಿ ಅಯ್ಯಪ್ಪನಿಗಾಗಿ ಯಾವುದೇ ಲಾಭ ಇಲ್ಲ. ಯಾರು ಮಂಡಲ ಕಾಲ ವ್ರತವನ್ನು ಮಾಡ್ತಾರೆ ಅವರ ಜೀವನದಲ್ಲಿ ಮಾರ್ಪಾಡಾಗುತ್ತೆ, ಅವರ ಜೀವನ ಶೈಲಿ ಬದಲಾವಣೆ ಆಗುತ್ತೆ. ಅದರಿಂದ ಅವರು ಆ ಒಂದು ಸರಿಯಾದ ದಾರಿಗೆ ಬರಲಿಕ್ಕೆ ಆ ಒಂದು ಶಬರಿಮಲೆ ಕ್ಷೇತ್ರದ ಯಾತ್ರೆಯ ಆ ಒಂದು ಹೆಸರಿನಲ್ಲಿ ಮಾನವನಾಗಲಿಕ್ಕೆ ಆ ಮಂಡಲ ವ್ರತ ಜಗತ್ತಿನಲ್ಲಿ ಯಾವುದೇ ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೆ ಮತ್ತು ಯಾವುದೇ ದೇವಾಲಯಗಳಿಗೆ
ಇಲ್ಲದಂತಹ ವಿಶೇಷವಾದ ಆಚರಣೆ ಶಬರಿಮಲೆ ಕ್ಷೇತ್ರಕ್ಕೆ ಆ ಭಗವಂತ ಮಾನವರ ಉದ್ಧಾರಕ್ಕಾಗಿ ಕೊಟ್ಟಿರುವಂತಹ ಮಹೋನ್ನತವಾದ ಮಂಡಲ ಕಾಲ ವ್ರತ. ಅದನ್ನು ಆಚರಿಸಿಯೇ ಶಬರಿಮಲೆ ಯಾತ್ರೆಯನ್ನು ಮಾಡಿ ಈ 18-19 ದಿನಾಂಕದ ವಿಚಾರಕ್ಕೆ ಬಂದಾಗ ಈಗ ಬ್ಲಾಕ್ ಮಾಡಿದ್ದಾರೆ. ಆ ರಾಷ್ಟ್ರಪತಿಗಳು ಬಂದು ಹೋದ ನಂತರ ಭಕ್ತಾದಿಗಳಿಗೆ ಅನುಮತಿ ಕೊಡ್ತಾರಾ ಅಥವಾ ಕಂಪ್ಲೀಟ್ ಆಗಿ ಝೀರೋ ಟ್ರಾಫಿಕ್ ಮಾಡಿ ಅವರನ್ನು ಶಬರಿಮಲೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರಾ ಎಂಬುದನ್ನು ಆ ಕಾಲವೇ ಉತ್ತರಿಸಬೇಕಾಗಿದೆ. ಎಲ್ಲವೂ ಕಾಲದ ಆ ಗರ್ಭದಲ್ಲಿ ಅಡಗಿದೆ. ಆದರೆ ಒಂದಂತೂ ಸತ್ಯ, ನಮ್ಮ ಭಾರತ ದೇಶದ ಘನತೆ ಮತ್ತು ನಮ್ಮ ಭಾರತ ದೇಶದ ಪೌರತ್ವವನ್ನು ನಾವೇನು ನಮಗೆ ಕೊಟ್ಟಿದೆ, ಆ ಒಂದು ದೇಶದ ಸಿಟಿಸನ್ ಅಂತ ನಾವು ಭಾರತೀಯರಾಗಿ ನಮ್ಮ ಭಾರತದ ಗಡಿಯಲ್ಲಿ ಆ ಒಂದು ಹೋರಾಡುತ್ತಿರುವಂತಹ ಯೋಧರ ಮತ್ತು ಅವರ ಕುಟುಂಬಗಳಿಗೆ ಸದಾಕಾಲ ಪ್ರಾರ್ಥಿಸಬೇಕು. ಈ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆಯಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ, ಇಡೀ ಭಾರತ ದೇಶ ವಿಶ್ವಕ್ಕೆ ಮಾದರಿಯಾಗಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದೆ. ಆ ಶಾಂತಿ ಅನ್ನೋದಕ್ಕೂ ಕೂಡ ಒಂದು ಅರ್ಥ ಇದೆ. ಆ ಶಾಂತಿ ಎಲ್ಲಿಯವರೆಗಿರಬೇಕು ಅಲ್ಲಿರುತ್ತೆ. ಆ ಶಾಂತಿಗೆ ಭಂಗ ತರುವವರು ಬಂದಾಗ ಆ ಶಾಂತಿಯ ಮಂತ್ರವನ್ನು ಜಪಿಸಿಕೊಂಡು ಇರುವಂತಹ ಕಾಲ ಇದಲ್ಲ. ಅದು ತರವೂ ಅಲ್ಲ. ಅದಕ್ಕೆ ತಕ್ಕದಾದ ಉತ್ತರ ಯಾರು ಕೊಡಬೇಕು ಅವ್ರು ಕೊಡ್ತಾರೆ. ಇಷ್ಟು ವಿಚಾರಗಳನ್ನು ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನೇರವಾಗಿ ಬಂದು ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ತಪ್ಪಿದ್ದಲ್ಲಿ ತಿದ್ದಿ ಮರೆಯದೆ ಈ ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಜೊತೆಗೆ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ತಾವು ಈ ವಿಡಿಯೋ ನೋಡ್ತಾ ಇದ್ದರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ನಮ್ಮ ಭಾರತ ದೇಶವಲ್ಲದೆ ವಿಶ್ವದಲ್ಲಿ ಶಾಂತಿ ನೆಲೆಸಿರಲಿ ಮತ್ತು ಉಗ್ರಗಾಮಿಗಳು ಮತ್ತು ಭಯೋತ್ಪಾದಕರ ಆ ಮೂಲ ಎಲ್ಲಿದೆ, ಆ ಮೂಲವೇ ಸರ್ವನಾಶವಾಗಿ ಸರ್ವರು ಶಾಂತಿಯಿಂದ ಬಾಳುವಂತಹ ಕಾಲವನ್ನು ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ. ಅದಕ್ಕೆ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಸ್ವಾಮಿ ಶರಣಂ, ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.